ಅವಾಗೆಲ್ಲ ಫಿಲ್ಟರ್ಸು ಇದು ಎಲ್ಲ ಬಂದಾಗ ಯಾರು ಬಿಂದಿಗೆಗಳು ಇಡೋದಿಲ್ಲ, ಹಂಗೆ ಇಟ್ಕೊಂಡು ಕುಡಿಯೋದು ಇದು ಮಾಡೋದು. ಆದರೆ ಒಂದು ಸಣ್ಣ ಒಂದು ಚೊಂಬಲ್ಲಿ ಪ್ರತಿದಿನ ನಿಮ್ಮ ಅಡುಗೆ ಮನೇಲಾಗಿರ್ಬೋದು, ನಿಮ್ಮ ದೇವ್ರ ಮನೇಲಾಗಿರ್ಬೋದು ನೀರನ್ನು ಇಡಿ. ಮತ್ತು ಕಳಸ ಏನು ಬರುತ್ತೆ ನಿಮ್ಮ ಮನೇಲಿ ಯಾವಾಗಲೂ ಕಳಸ, ಯಾಕಂದರೆ ಇವಾಗ ಗೋಪುರಗಳಲ್ಲೆಲ್ಲ ನೋಡಿರ್ತೀರ. ಮತ್ತು ಕುಂಭ ಮೇಳ ಅಂತ ಏನಕ್ಕೆ ಮಾಡ್ತಾರೆ ಹೇಳಿ? ಆ ಕುಂಭ ಅನ್ನೋದು ಒಂದು ಚೊಂಬಿನಲ್ಲಿ ನೀರು ತುಂಬಿರೋವಂಥ ಒಂದು ಬಿಂದಿಗೆ. ಸೊ ಕುಂಭಾಭಿಷೇಕ ಅಂತ ಹೇಳ್ತೀವಿ. ಅಂದರೆ ಆ ನೀರನ್ನು ಕಳಸ ಹೂಡಿ ಆ ನೀರನ್ನು ದೇವರಿಗೆ ಅಭಿಷೇಕ ಮಾಡೋದೇ ಕುಂಭಾಭಿಷೇಕ ಅಂತ ಹೇಳ್ತೀವಿ. ಆಮೇಲೆ ಕಳಸಗಳು ಏನು ಕಳಸ ಇಟ್ಟಿರ್ತಾರೆ ದೇವಸ್ಥಾನದ ಒಂದು ಗೋಪುರದ ಮೇಲೆ ಏನು ಕಳಸ ಇಟ್ಟಿರ್ತಾರೆ ಅದಕ್ಕೆ ಕುಂಭ ಸ್ಥಾಪನೆ ಅಂತ ಹೇಳ್ತೀವಿ. ಈ ರೀತಿ ಈ ಮನೆಯಲ್ಲಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ಪೂರ್ಣ ಕುಂಭ ಅಂತಂದರೆ ತುಂಬ ನೀರಿದ್ದು ಒಂದು ಚೊಂಬಲಿ ಯಾವಾಗಲೂ ಅದರಲ್ಲಿ ತೆಂಗಿನಕಾಯಿ ಇಟ್ಟು ಕಳಸ ಇರೋ ಥರ ನೋಡ್ಕೊಳ್ಳಿ. ಕಳಸ ಇಲ್ಲದೆ ಇರೋರು ಅಟ್ಲೀಸ್ಟ್ ಒಂದು ಚೊಂಬಲಿ, ಕೆಲವ್ರಿಗೆಲ್ಲ ಅದು ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅಭ್ಯಾಸ ಇರೋದಿಲ್ಲ. ಯಾವಾಗಲೂ ನಿಮ್ಮ ಮನೆಯಲ್ಲಿ ಒಂದು ಚೊಂಬಲ್ಲಿ ಒಂದು ಸಣ್ಣ ಚೊಂಬು ತಾಮ್ರದ್ದು ಅಥವಾ ಸ್ಟೀಲ್ದು, ಬೆಳ್ಳಿದು, ನಿಮ್ಮ ಮನೇಲಿ ಯಾವುದಿರುತ್ತೆ ಅದರಲ್ಲಿ ಯಾವಾಗಲೂ ಸದಾ ನೀರು, ದೇವ್ರ ಮನೇಲಿ ನೀರು ಇಡೋ ಥರ ನೋಡ್ಕೊಳ್ಳಿ. ದಿನ ಅದನ್ನು ಚೇಂಜ್ ಮಾಡಿ. ಮತ್ತು ಕುಂಭರಾಶಿಯವರು ಅತಿ ಹೆಚ್ಚು ನೋಡಿ ಈ ವಿಷ್ಣುವನ್ನು ಆರಾಧಿಸ್ತಾ ಬನ್ನಿ. ವಿಷ್ಣು ಸಹಸ್ರನಾಮವನ್ನು ಈ 30 ದಿನ ಬಿಡದಿರ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ. ಅದು ನಿಮ್ಮ ಫೋನಲ್ಲಿ, ಇವಾಗೆಲ್ಲ ಫೋನ್ಗಳಲ್ಲಿ ಬರುತ್ತೆ, ಫೋನಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಟಿ ವಿಯಲ್ಲಿ ಹಾಕ್ಕೊಳ್ಬೋದು. ಯಾವುದೋ ಒಂದು ರೀತಿ ನಿಮ್ಮ ಕಿವಿಗೆ ಬಿದ್ದರೆ ಸಾಕಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಅತಿ ಹೆಚ್ಚು ಕೇಳ್ತಾ ಬನ್ನಿ. ಈ 30 ದಿನ ಕೂಡ ನಿಮ್ಮ ಕಿವಿಯಲ್ಲಿ ಅದು ಯಾವಾಗಲೂ ಕೇಳ್ತಾ ಇರಬೇಕು. ಹಾಗಾಗಿ ಮತ್ತು ಕುಂಭರಾಶಿಯವರು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಕುಂಭರಾಶಿಯವರಿಗೆ ಅಂತಲೇ, ಯಾಕಂದರೆ ಈ ಗ್ರಹಗಳು ಕೆಟ್ಟಾಗ ಕೆಲವೊಂದು ಸ್ಟೋನನ್ನು ನಾವು ಕೊಡ್ತೀವಿ. ಅದರಲ್ಲೂ ನೋಡಿ ನಿಮಗೆ ಗುರುವಿನ ಒಂದು ಸ್ಟೋನು, ಗುರುಗೆ ಸಂಬಂಧಪಟ್ಟಂತಹ ಕನಕಪುಷ್ಯ ಆಗಿರ್ಬೋದು ಅಥವಾ ಗುರುಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಬ್ರೇಸ್ಲೆಟು, ಅದನ್ನು ಈ 30 ದಿನ ಬಿಡದೀರ ನೀವು ಯೂಸ್ ಮಾಡಬೇಕಾಗತ್ತೆ. ಮತ್ತು ನಿನ್ನೆ ಕೂಡ ಹೇಳಿದೆ ನಾನು, ಚಂದ್ರ ಕೂಡ 12ನೇ ಮನೆಯಲ್ಲಿ, ಬುಧ ಶುಕ್ರ ಕುಜ ಕೂಡ 12ನೇ ಮನೆಯಲ್ಲಿ ಇರೋದ್ರಿಂದ ಈ ನೀರಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟು ಮಕರ ರಾಶಿಯವ್ರಿಗಾಗಿರ್ಬೋದು, ಕುಂಭರಾಶಿಯವ್ರಿಗಾಗಿರ್ಬೋದು, ಆ ಒಂದು ಬ್ರೇಸ್ಲೆಟ್ನ ನೀವು ಹಾಕ್ಕೊಂಡ್ರೆ ಖಂಡಿತ ಎಲ್ಲೋ ಒಂದು ಕಡೆ ನಿಮಗೆ 30 ದಿನವೂ ಕೂಡ ನಿಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮನಸ್ಸೇ ನಿಮಗೆ ಹತೋಟಿಗೆ ಬಂದಿಲ್ಲ ಅಂತಂದರೆ ತುಂಬಾ, ಯಾಕಂದರೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋ ಅಷ್ಟು ತೊಂದರೆಗಳು ಕುಂಭರಾಶಿಯವ್ರಿಗಾಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕುಂಭರಾಶಿಯವರು. 30 ದಿನ ಅದು ಹೇಗೆ ನಿದ್ದೆ ಮಾಡ್ತಿರೋ ಹೇಗಿರ್ತಿರೋ ಗೊತ್ತಿಲ್ಲ. ಯಾಕಂದರೆ ಆ 30 ದಿನ ಎಲ್ಲ ಗ್ರಹಗಳು ವ್ಯಯಸ್ಥಾನಕ್ಕೆ ಬಂದಿದ್ದಾವೆ. ದುಡ್ಡನ್ನು ಕಳ್ಕೊಳ್ಳಬಹುದು, ಗಳಿಸ್ಲಬೋದು, ಕಳ್ಕೊಳ್ಳಬಹುದು.